ನೀವೆಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಣ್ತುಂಬಿಕೊಳ್ಳೋ ಕಾಯ್ತಾ ಇರುವಂತದ್ದು ಅಭಿಮನ್ಯುವಿನ ಟೀಮ್ ಅಂಬಾರಿಯನ್ನ ಯಾವಾಗ ಹೊತ್ಕೊಂಡು ಮೆರವಣಿಗೆಯನ್ನ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿ ನಮ್ಮೆಲ್ಲರಿಗೂ ಕೂಡ ನೋಡುವಂತಹ ಭಾಗ್ಯವನ್ನ ಕರುಣಿಸ್ತಾರೆ ಅಂತ. ಅದಿನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಇನ್ನೊಂದೇನು ಅಂದ್ರೆ ಮೇಡಮ್, 750 kg ಒಂದು ಚಿನ್ನದ ಅಂಬಾರಿ, ಅದರೊಳಗೆ ವಿಗ್ರಹ, ಅದಾದ್ಮೇಲೆ ಅವ್ರಗಳಿಗೆ ಹೊರ್ಸೋಕ್ ನಡೆಸುವಂತ ತಯಾರಿ ಅಂದ್ರೆ 1000 kg ಹೊತ್ಕೊಂಡು ಅವರು ಈಗ ಶುರು ಮಾಡಿದ್ದು. ಸಂಜೆ ಏನು ಬನ್ನಿ ಮಂಟಪಕ್ಕೆ ಹೋಗೋ ತನಕ ಕೂಡ ನಡ್ಕೊಂಡೇ ಹೋಗ್ತಾ ಇರಬೇಕು. ಅಂಡ್ ಅದಕ್ಕೆ ಕೊಡುವಂತಹ ಟ್ರೈನಿಂಗ್ಗಳು ಹೇಗಿರುತ್ತೆ ಅಲ್ವಾ? ಎಸ್, ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಇತಿಹಾಸವನ್ನು ಕೇಳಬೇಕು. ಅದಕ್ಕಿಂತ ಮುಂಚೆ ನಿಮ್ಗಳಿಗೆ ಈ ಗಜಪಡೆಯ ಬಗ್ಗೆ ಏನೇನು ಗೊತ್ತಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಬಿಟ್ರೆ ಬಹಳ ಖುಷಿ ಆಗುತ್ತೆ. ಗಜಪಡೆ ಬಗ್ಗೆ ಯಾವುದು ಮೇಡಮ್? ಗಜಪಡೆಯ ಬಗ್ಗೆ. ಇದು ಆನೆ ಏನು ಅವಾಗಿಂದನೂ ಕೂಡ ಮೈಸೂರು ರಾಜಮನೆತನಗಳಲ್ಲಿ ನಾನು ಹೇಳಿದ್ನಲ್ಲ ನಿಮ್ಗೆ, ಗಜಪಡೆನ ಆನೆ ಅಂಬಾರಿನೇ ಕೂಡ ಅವರು ಪದ್ಧತಿಯನ್ನ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ರು. ರಾಜರು ಅದ್ರ ಮೇಲೆ ಅಂಬಾರಿ ಮೇಲೆ ಕೂತ್ಕೊಂಡು ಇದನ್ನ ಬರ್ತಾ ಇದ್ರು. ಆದ್ರೆ ಅವರು ಆ ಒಂದು ಏನು ದಸರಾಕ್ಕೆ ಮುಂಚೆ ಇವಾಗ ಹೇಗೆ ನಾವು ತರಬೇತಿಗಳನ್ನ ಕೊಡ್ತೀವಿ, ಅದೇ ರೀತಿಯ ತರಬೇತಿಗಳನ್ನ ಆ ಮಾವುತರ ಮುಖಾಂತರ ಅವ್ರು ಕೊಡ್ತಾ ಇದ್ರು. ಅದೇ ರೀತಿ ಇವಾಗ ಏನು ಅಭಿಮನ್ಯು ಈ ಒಂದು ಅಂಬಾರಿಯನ್ನ ಹೊತ್ಕೊಂಡು ಹೋಗ್ತಾರೆ, ಅವರಿಗೆ ಇದಕ್ಕಿಂತ ಮುಂಚೆ ಏನು ದಸರಾ ಪ್ರಾರಂಭವಾಗಕ್ಕಿಂತ ಮುಂಚೆ ಆ ಬೀದಿಗಳಲ್ಲಿ ಏನು ಅಂಬಾರಿ ಹೋಗುತ್ತೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಜನಗಳ ಮಧ್ಯದಲ್ಲಿ. ಗಾಬರಿ ಆಗಬಾರ್ದು, ತಾಲೀಮ್ಗಳನ್ನ ಮಾಡಿದಾಗ ನೋಡಿದ್ದೀನಿ. ಆವಾಗ ಮಹಾರಾಜರೇ ಕೂತ್ಕೊಳ್ತಾ ಇದ್ರು. 70 ವರ್ಷದ ಹಿಂದೆ ಚಿಕ್ಕ ಹುಡುಗಿ ನಮ್ಮ ದೊಡ್ಡಪ್ಪನ ಜೊತೆಗೆ ಅಲ್ಲಿ ನೋಡಕ್ ಹೋದಾಗ ನೀವೊಂದು ಯೋಚನೆ ಮಾಡಿ, ಇವಾಗ ನಾವು ದೇವಿಯ ವಿಗ್ರಹವನ್ನ ಅಂಬಾರಿಯ ಮೇಲೆ ನಾವು ತಗೊಂಡ್ಕೊಂಡು ಹೋಗುವಂತ ಒಂದು ಸನ್ನಿವೇಶವನ್ನ ನೋಡ್ತೀವಿ. ಅದೇ ನಮಗೆ ಅಷ್ಟೊಂದು ಮನ ತುಂಬಿ ಮಹಾರಾಜರು ಅಂಬಾರಿಯ ಮೇಲೆ ಕೂತ್ಕೊಂಡು ಹೋಗುವಂತ ಕ್ಷಣ ಯಾವ ರೀತಿ ಇತ್ತು ಅನ್ನೋದನ್ನ ಕಲ್ಪನೆಗೂ ಮೀರಿ. ನೀವು ಅದನ್ನೆಲ್ಲ ಕಣ್ ತುಂಬ್ಕೊಂಡು ಅಂದ್ರೆ ನೀವು ನೋಡಿದೀರ ಅಂದ್ರೆ ನಮಗೆ ಬಹಳ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಮೇಡಮ್, ಅದನ್ನ ಎಕ್ಸ್ಪ್ಲೈನ್ ಮಾಡಿ. ರಾಜರು ಆದ್ರೆ ಚಾಮುಂಡೇಶ್ವರಿ ವಿಶ್ವಕ್ಕೆ ರಾಣಿ ಅಲ್ವಾ, ವಿಶ್ವಕ್ಕೆ ಒಂದು ಮಾತೆ. ಹಾಗಾಗಿ ಜನಸಂಖ್ಯೆ ಹೇಗಿರ್ತಿತ್ತು? ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಜನಸಂಖ್ಯೆ ಆ ಭಾಗದವ್ರು ಮಾತ್ರ ಎಲ್ಲರೂ ಬರೋರು ದೇಶ ವಿದೇಶಗಳಿಂದಲೇ ಬರ್ತಾ ಇದ್ರು. ಅದಕ್ಕೆ ವಿಶ್ವವಿಖ್ಯಾತ ಅನ್ನೋದು ನಾನು ಹೇಳಿದ್ನಲ್ಲ ನಿಮ್ಗೆ. ನಿಕೋಲೋ ಕುಂತಿ, ಡೊಮಿಯೋಫೇಸ್ ಇವರೆಲ್ಲರೂ ಕೂಡ ಆ ದಸರಾ ಸಮಯದಲ್ಲಿ ಬಂದು ಕಣ್ಣಾರೆ ನೋಡಿ ಅದನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಅವರ ಪುಸ್ತಕಗಳಲ್ಲಿ, ಆ ದಾಖಲೆಗಳಲ್ಲಿ. ಹೇಗೆ ನಡೀತಾ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾ ವೈಭವ ಹೇಗೆ ಇತ್ತು, ಹೇಗೆ ಆಚರಣೆ ಮಾಡ್ತಿದ್ರು ಅನ್ನೋದನ್ನ ಅವರು ತೋರಿಸಿದ್ದಾರೆ. ಅಂದ್ರೆ ಈ ದಸರಾ ಅನ್ನೋದು ಈಗ ವಿಶ್ವವಿಖ್ಯಾತಿಯನ್ನ ಪಡೆದು ವಿದೇಶಿಯರನ್ನ ಸೆಳೆದಿಲ್ಲ, ಅಂದಿನ ಕಾಲಘಟ್ಟದಲ್ಲೂ ಕೂಡ ಅದು ಅಷ್ಟು ಒಂದು ವೈಭವಿತವಾಗಿತ್ತು ಅನ್ನೋದನ್ನ ನಾವು ಈಗ ಏನು ನೋಡ್ತೀವಿ ಆಗಿನೂ ಕೂಡ ಇತ್ತು. ಅದು ಒಂದು ಚಿಕ್ಕ ಮಟ್ಟದಲ್ಲಿ ಭಾಗವಾಗಿ ಕಾಣ್ತೀವಿ. ಈಗ ಮಾಧ್ಯಮಗಳ ಮುಖಾಂತರ ಹೆಚ್ಚು ವೈಭವೀಕರಣವಾಗಿರೋದ್ರಿಂದ ಇಡೀ ವಿಶ್ವಕ್ಕೆ ಹೆಚ್ಚು ಏನು ಜನರಿಗೂ, ಸಾಮಾನ್ಯ ಜನರಿಗೂ ದಸರಾದ ಮಹತ್ವ ಯೋಚನೆ ಮಾಡಿ. 200 ಜನ ಸಾಮಂತರು ಇಟ್ಕೊಂಡಂತ 10 ಲಕ್ಷ ಸೈನಿಕರ ಒಂದು ಮೆರವಣಿಗೆಗೂ ಅದರಲ್ಲಿ ಕೇವಲ 200ರಲ್ಲಿ ಒಬ್ಬರಾದಂಥ ಒಡೆಯರು, ಅವರು ಕೂಡ ಸಾಮಂತರಾದಂಥವ್ರು. ಸೊ ಅವರು ಎಷ್ಟೋ ಕಳ್ಕೊಂಡು, ಆಮೇಲೆ ಟಿಪ್ಪು ಹೈದರಾಲಿ ಬಂದ್ಮೇಲೂ ಇನ್ನೂ ಕಳ್ಕೊಂಡು, ಈಗ ಸರ್ಕಾರ ಬಂದ್ಮೇಲೆ ಉಳಿದಿರೋದು ಇಷ್ಟು. ಅಂದ್ರೆ ಅವಾಗ ಎಷ್ಟು ವಿಜೃಂಭಣೆ ಇತ್ತು, ಎಷ್ಟು ಇತ್ತು ಅನ್ನೋದು ಇರೋದ್ರಲ್ಲಿ ಸಾಂಕೇತಿಕವಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ಸ್ವಲ್ಪ ಅಂದ್ರೆ ಇದು ಒಂದೇ ಉಳಿಸ್ಕೊಂಡಿರೋದು ನಮ್ಮ ಕೈಲಿ ಆಗಿದೆ, ಏನು ಉಳ್ಕೊಂಡಿಲ್ಲ, ಎಲ್ಲವೂ ಹೊರಟೋಗಿದೆ. ನೋಡಿ, ಮೈಸೂರು ರಾಣಿಯರು ಏನಿದ್ದಾರೆ ಅಂದ್ರೆ ರಾಜಮನೆತನ ಕಷ್ಟವಾದಂತ ಸಂದರ್ಭದಲ್ಲಿ, ಪ್ರಜೆಗಳಿಗೆ ಆರ್ಥಿಕ ಸಂಕಷ್ಟ ಆದಂತ ಸಂದರ್ಭದಲ್ಲಿ ತಮ್ಮ ಒಡವೆಗಳನ್ನೇ ಕೊಟ್ಟಿದ್ದಾರೆ ಅವರು. ಇದಕ್ಕೆ ಉದಾಹರಣೆ ಅಂದ್ರೆ ಕನ್ನಂಬಾಡಿ ಕಟ್ಟಕ್ಕೆ ಸ್ವತಃ ರಾಣಿ ತಮ್ಮ ಒಡವೆಗಳನ್ನ ಕೊಟ್ಟು ಅಡುಬಿಟ್ಟು ಬಂದು ಇದ್ ಮಾಡಿರೋದು. ಈಗಿನ ಕಾಲಘಟ್ಟದಲ್ಲಿ ಬರೀ ನುಂಗೋದ್ ನೋಡ್ತಾರೆ, ಯಾರು ನೋಡೋದಿಲ್ಲ. ಏನಿತ್ತು ಅಂತ ಹೇಳಿದ್ರೆ, ರಾಜ ಮಹಾರಾಜರುಗಳಿಗೆ ಏನಿತ್ತು ಅಂತ ಹೇಳಿದ್ರೆ ತಮ್ಮ ಪ್ರಜೆಗಳ ಹಿತ ಮುಖ್ಯ ಆಗಿತ್ತು. ಈಗಿನ ಪ್ರಜೆಗಳ ಹಿತ ಮುಖ್ಯ ಅಲ್ಲ, ಅವರ ಸ್ವಾಹಿತ, ಅವರ ಕುಟುಂಬದ ಸ್ವಾಹಿತವನ್ನ ನೋಡ್ತೀವಿ. ಆದ್ರೆ ಪ್ರಜೆಗಳ ಹಿತ ಮುಖ್ಯ.